ಹಾಯ್ ಎಲ್ಲ ಅಪ್ಕಮಿಂಗ್ ವೈದರ್ಸ್ಗಳಿಗೆ. ಲಾಸ್ಟ್ ಟೈಮ್ ರಿಲೇಷನ್ಸ್ ಆಫ್ ಸ್ಟಮಕ್ ನೋಡಿದ್ವಿ. ಇವತ್ತು ಬ್ಲಡ್ ಸಪ್ಲೈ ಆಫ್ ಸ್ಟಮಕ್ನ ನೋಡೋಣ. ಬ್ಲಡ್ ಸಪ್ಲೈಯಲ್ಲಿ ಮೇಜರ್ ಆಗಿ ಎರಡು ಸಪ್ಲೈ ಬರುತ್ತೆ. ಅಂದರೆ ಯಾವುದ್ಯಾವುದು ಆರ್ಟೆರಿಯಲ್ ಆ್ಯಂಡ್ ವೇನಸ್, ಆರ್ಟೆರಿಯಲ್ ಸಪ್ಲೈ ಮತ್ತು ವೇನಸ್ ಡ್ರೈನೇಜ್ ಅಂತ. ಫಸ್ಟು ಆರ್ಟ್ರೀಸ್ ಮತ್ತು ವೇನ್ಸ್ ಅಂದರೆ ಏನಂತ ತಿಳ್ಕೊಳ್ಳೋಣ. ಆರ್ಟರೀಸ್ ಅಂದರೆ ಬ್ಲಡ್ ವೆಸಲ್ಸ್ ವಿಚ್ ಕ್ಯಾರಿ ಬ್ಲಡ್ ಅವೇ ಫ್ರಮ್ ದ ಹಾರ್ಟಿಂದ ಬೇರೆ ಕಡೆ ಹೋಗೋ ಬ್ಲಡ್ ವೆಸಲ್ಸ್ಗೆಲ್ಲ ಆರ್ಟರೀಸ್ ಅಂತ ಕರೀತಾರೆ. ಮತ್ತು ವೇನ್ಸ್ ಅಂದರೆ ಏನು? ದ ಬ್ಲಡ್ ವೆಸಲ್ಸ್ ವಿಚ್ ಕ್ಯಾರಿ ಬ್ಲಡ್ ಟುವರ್ಡ್ಸ್ ದ ಹಾರ್ಟ್ ಆರ್ ಕಾಲ್ಡ್ ವೇನ್ಸ್. ಇವಾಗ ಫಸ್ಟು ಆರ್ಟೆರಿಯಲ್ ಸಪ್ಲೈ ಮತ್ತು ವೇನಸ್ ಡ್ರೈನೇಜ್ ಆಫ್ ಸ್ಟಮಕ್ನ ನೋಡೋಣ. ಫಸ್ಟ್ ಆರ್ಟೆರಿಯಲ್ ಸಪ್ಲೈ. ಸ್ಟಮಕ್ ಆಸ್ ಆರ್ಟೆರಿಯಲ್ ಸಪ್ಲೈ ಡಿರೈವ್ಡ್ ಫ್ರಮ್ ಇಲಿಯಾಕ್ ಟ್ರಂಕ್ಸ್ ಅಂತ ಬರುತ್ತೆ. ಮುಂದೆ ಇಲಿಯಾಕ್ ಟ್ರಂಕಿಂದ ಬ್ರಾಂಚಸ್ ಬರುತ್ತೆ. ಯಾವುದ್ಯಾವ್ದು ಆರ್ಟರೀಸ್ ಬರುತ್ತೆ ಅಂತ ನೋಡೋಣ. ಮೇಜರ್ ಆಗಿ 5 ಆರ್ಟರೀಸ್ ಬರುತ್ತೆ. ಫಸ್ಟ್ ಬಂದು ಲೆಫ್ಟ್ ಗ್ಯಾಸ್ಟ್ರಿಕ್ ಆರ್ಟ್ರಿ, ಡೈರೆಕ್ಟ್ ಬ್ರಾಂಚ್ ಆಫ್ ಇಲಿಯಾಕ್ ಟ್ರಂಕಿಂದ ಡೈರೆಕ್ಟ್ ಬ್ರಾಂಚ್ ಬರುತ್ತೆ. ರೈಟ್ ಗ್ಯಾಸ್ಟ್ರಿಕ್ ಆರ್ಟ್ರಿ, ಬ್ರಾಂಚ್ ಆಫ್ ಕಾಮನ್ ಹೆಪಾಟಿಕ್ ಆರ್ಟ್ರಿ. ಲೆಫ್ಟ್ ಗ್ಯಾಸ್ಟ್ರೋ ಎಪಿಪ್ಲೋಯಿಕ್ ಆರ್ಟ್ರಿ, ಬ್ರಾಂಚ್ ಆಫ್ ಸ್ಪ್ಲೀನಿಕ್ ಆರ್ಟ್ರಿ. ರೈಟ್ ಗ್ಯಾಸ್ಟ್ರೋ ಎಪಿಪ್ಲೋಯಿಕ್ ಆರ್ಟ್ರಿ, ಗ್ಯಾಸ್ಟ್ರೋ ಮತ್ತು ಡಿಯೋಡೆನಲ್ ಆರ್ಟ್ರಿ ಅಂತಾರೆ. ಗ್ಯಾಸ್ಟ್ರಿಕ್ ಮತ್ತು ಡಿಯೋಡೆನಮ್ ಕನೆಕ್ಟ್ ಮಾಡೋ ಆರ್ಟರಿಯಿಂದ ಬ್ರಾಂಚಿಗೆ ಬಂದಿರುತ್ತೆ. ಶಾರ್ಟ್ ಗ್ಯಾಸ್ಟ್ರಿಕ್ ಆರ್ಟ್ರಿ, ಇದು ಶಾರ್ಟ್ ಗ್ಯಾಸ್ಟ್ರಿಕ್ ಆರ್ಟ್ರಿ. ದೀಸ್ ಆರ್ 7 ಇನ್ ನಂಬರ್. ದೇ ಆರ್ ಬ್ರಾಂಚ್ ಆಫ್ ಸ್ಪ್ಲೀನಿಕ್ ಆರ್ಟ್ರಿಯಿಂದ ಚಿಕ್ಕ ಬ್ರಾಂಚಸ್ ಆಗಿ ಬಂದಿರುತ್ತೆ. ಆರ್ಟರೀಸ್ ಮತ್ತು ಬ್ಲಡ್ ಸಪ್ಲೈ ಆಫ್ ಸ್ಟಮಕ್ ಅಂತ 5 ಮಾರ್ಕ್ಸ್ ಡೈರೆಕ್ಟ್ ಕ್ವಶನ್ ಬರುತ್ತೆ. ಆರ್ಟರೀಸ್ ಯಾವ್ದ್ಯಾವ್ದು ಆರ್ಟ್ರಿ ಬರುತ್ತೆ ಅದನ್ನ ಲಿಸ್ಟ್ ಮಾಡಿ, ಅದು ಎಲ್ಲಿಂದ ಬ್ರಾಂಚ್ ಯಾವ ಟ್ರಂಕಿಂದ ಅಥವಾ ಯಾವುದು ಮೇಜರ್ ಆರ್ಟ್ರಿಯಿಂದ ಬ್ರಾಂಚ್ ಇರುತ್ತೆ ಅಂತ ಬರೆದ್ರೆ ಸಾಕು. ಮತ್ತು ಕಂಪಲ್ಸರಿ ಡೈಗ್ರಾಮ್ ಹಾಕಬೇಕು. ಇವಾಗ ಡೈಗ್ರಾಮಲ್ಲಿ ನೋಡೋಣ. ಡೈಗ್ರಾಮ್ 5 ಮಾರ್ಕ್ಸ್ ಕ್ವಶನ್ ಆಗಲಿ 10 ಮಾರ್ಕ್ಸ್ ಕ್ವಶನ್ ಆಗಲಿ ಡೈಗ್ರಾಮ್ ತೆಗೆದ್ರೆ ಇಂಪ್ರೆಷನ್ ಜಾಸ್ತಿ ಆಗುತ್ತೆ. ಡೈಗ್ರಾಮ್ ತೆಗಿಲೇಬೇಕು. ಯಾವುದೇ ಅನಾಟಮಿ ಟಾಪಿಕ್ ಬರೆಯೋದಾಗಲಿ ಎಕ್ಸಾಮಲ್ಲಿ ಡೈಗ್ರಾಮ್ ತೆಗಿಬೇಕು. ರಫ್ ಡೈಗ್ರಾಮ್ ಆದರೂ ಸಾಕು, ಡೈಗ್ರಾಮ್ ಇರಲೇಬೇಕು. ಫಸ್ಟ್ ಯಾವ್ದ್ಯಾವ್ದು ಆರ್ಟ್ರಿ ಬರುತ್ತೆ ಅಂತ ನೋಡೋಣ. ಲೆಫ್ಟ್ ಗ್ಯಾಸ್ಟ್ರಿಕ್ ಆರ್ಟ್ರಿ ಬರುತ್ತೆ ಇಲ್ಲಿ, ಮತ್ತು ಹೆಪಾಟಿಕ್ ಆರ್ಟ್ರಿಯಿಂದ ಬ್ರಾಂಚಸ್ ಬರುತ್ತೆ. ರೈಟ್ ಗ್ಯಾಸ್ಟ್ರಿಕ್ ಆರ್ಟ್ರಿ, ಇದು ರೈಟ್ ಗ್ಯಾಸ್ಟ್ರಿಕ್ ಆರ್ಟ್ರಿ. ಮತ್ತು ಗ್ಯಾಸ್ಟ್ರೋ ಡಿಯೋಡೆನಲ್ ಆರ್ಟ್ರಿ, ಗ್ಯಾಸ್ಟ್ರಿಕ್ ಮತ್ತು ಡಿಯೋಡೆನಮ್ ಕನೆಕ್ಟ್ ಮಾಡೋ ಆರ್ಟ್ರಿಯಿಂದ ಬ್ರಾಂಚಸ್ ಬರುತ್ತೆ. ಇದು ಎಪಿಪ್ಲೋಯಿಕ್ ಆರ್ಟ್ರಿ, ಯಾವುದು ರೈಟ್ ಸೈಡ್ ಆಫ್ ಎಪಿಪ್ಲೋಯಿಕ್ ಆರ್ಟ್ರಿ. ಮತ್ತು ಇದು ಲೆಫ್ಟ್ ಎಪಿಪ್ಲೋಯಿಕ್ ಆರ್ಟ್ರಿ. ಈ ಥರ ಡಾಟೆಡ್ ಲೈನ್ ಬಂದರೆ ಸ್ಟಮಕ್ನ ಹಿಂದೆ ಇರುತ್ತೆ ಅಂತ ಅರ್ಥ. ಇದು ಸ್ಪ್ಲೀನಿಕ್ ಆರ್ಟ್ರಿ, ಹಿಂದೆಯಿಂದ ಬರೋದು ಸ್ಪ್ಲೀನಿಕ್ ಆರ್ಟ್ರಿ ಆ್ಯಂಡ್ ಹತ್ರ ಬ್ರಾಂಚಸ್ ಬರುತ್ತೆ. ಈಗ ಶಾರ್ಟ್ ಗ್ಯಾಸ್ಟ್ರಿಕ್ ಆರ್ಟ್ರೀಸ್ ಅಂತ ಹೇಳಿದ್ರು, 7 ಇನ್ ನಂಬರ್ಸ್ ಇರುತ್ತೆ. ಅದು ಸ್ಪ್ಲೀನಿಕ್ ಆರ್ಟ್ರಿಯಿಂದನೇ ಬ್ರಾಂಚಸ್ ಆಗಿರುತ್ತೆ. ಇದೆಲ್ಲ ಶಾರ್ಟ್ ಗ್ಯಾಸ್ಟ್ರಿಕ್ ಆರ್ಟ್ರೀಸ್. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ವೇನಸ್ ಡ್ರೈನೇಜು ಜಸ್ಟ್ ಆರ್ಟೆರಿಯಲ್ ಸಪ್ಲೈ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ. ಜಸ್ಟ್ ಮೆನ್ಷನ್ ಮಾಡಿದರೆ ಸಾಕು ಯಾವುದಾದ್ರು ವೇನ್ಸ್ ಬರುತ್ತೆ ಅಂತ. ಫಸ್ಟ್ ಬಂದುಬಿಟ್ಟು ಲೆಫ್ಟ್ ಗ್ಯಾಸ್ಟ್ರಿಕ್ ವೇನ್, ರೈಟ್ ಗ್ಯಾಸ್ಟ್ರಿಕ್ ವೇನ್, ಲೆಫ್ಟ್ ಗ್ಯಾಸ್ಟ್ರೋ ಎಪಿಪ್ಲೋಯಿಕ್ ವೇನ್, ರೈಟ್ ಗ್ಯಾಸ್ಟ್ರೋ ಎಪಿಪ್ಲೋಯಿಕ್ ವೇನ್, ಶಾರ್ಟ್ ಗ್ಯಾಸ್ಟ್ರಿಕ್ ವೇನ್. ಆರ್ಟರೀಸ್ ಯಾವ್ದು ಬರುತ್ತೆ ಅದರಲ್ಲಿ ಆರ್ಟರೀಸ್ ಅಂತ ತೆಗೆದು ವೇನ್ ಹಾಕಿದ್ರೆ ಆಯಿತು, ಎಲ್ಲ ವೇನಸ್ ಡ್ರೈನೇಜು ಕವರ್ ಆಗುತ್ತೆ. ಮತ್ತು ಹತ್ರ ಡೈಗ್ರಾಮ್ ಬೇಕಂದರೆ ರಫಾಗಿ ಹಾಕ್ಬೋದು. ನೆಕ್ಸ್ಟ್ ಟಾಪಿಕ್ ಬಂದುಬಿಟ್ಟು ಲಿಂಫ್ಯಾಟಿಕ್ ಡ್ರೈನೇಜು. ಯಾವುದೇ ಎನಾಟಮಿ ಟಾಪಿಕ್ ಬರೆದ್ರೆ ಲಾಸ್ಟಲ್ಲಿ ಲಿಂಫ್ಯಾಟಿಕ್ ಡ್ರೈನೇಜು, ನರ್ವ್ ಸಪ್ಲೈ ಮತ್ತು ಅಪ್ಲೈಡ್ ಎನಾಟಮಿ ಬರೆದ್ರೆ ಮಾರ್ಕ್ಸ್ ಜಾಸ್ತಿ ಕೊಡ್ತಾರೆ. ಲಿಂಫ್ಯಾಟಿಕ್ ಡ್ರೈನೇಜಲ್ಲಿ ಜನರಲ್ ಲಿಂಫ್ ನೋಟ್ಸ್ ಯಾವ್ದು ಬರುತ್ತೆ, ಒಂದು ಆರ್ಗನ್ಸ್ದ ಅಕ್ಕಪಕ್ಕ ಯಾವ್ದಾವ್ದು ಲಿಂಫ್ ನೋಟ್ಸ್ ಬರುತ್ತೆ ಅದನ್ನ ಎನ್ಲಿಸ್ಟ್ ಮಾಡಿ ಬರೆದ್ರೆ ಸಾಕು. ಲಿಂಫ್ ಡ್ರೈನೇಜಲ್ಲಿ ಫಸ್ಟ್ ರೈಟ್ ಆ್ಯಂಡ್ ಲೆಫ್ಟ್ ಗ್ಯಾಸ್ಟ್ರಿಕ್ ಲಿಂಫ್ ನೋಟ್ಸ್ ಇರುತ್ತೆ, ಮತ್ತು ಫೈಲೋರಿಕ್ ಲಿಂಫ್ ನೋಟ್ಸ್ ಬರುತ್ತೆ. ಫೈಲೋರಿಕ್ ಪಾರ್ಟ್ ಆಫ್ ಸ್ಟಮಕ್ಕಿಗೆ ಹತ್ತಿರ ಇರೋ ಲಿಂಫ್ ನೋಟ್ಸು. ಮತ್ತು ಹೆಪಾಟಿಕ್ ಲಿಂಫ್ ನೋಟ್ಸ್, ಹೆಪಾಟಿಕ್ ಅಂದರೆ ಲಿವರ್ ಅಕ್ಕಪಕ್ಕ ಇರೋ ಲಿಂಫ್ ನೋಟ್ಸು. ಮತ್ತು ಸೀಲಿಯಾಕ್ ಲಿಂಫ್ ನೋಟ್ಸ್, ಸೀಲಿಯಾಕ್ ಅಂದರೆ ಬೈಲರಿ ಅಪರೇಟ್ಸ್ ಅಂದರೆ ಇದು ಗಾಲ್ ಬ್ಲಾಡರ್ದು ಲಿಂಫ್ ನೋಟ್ಸ್ ಇರುತ್ತೆ. ಮತ್ತು ನರ್ವ್ ಸಪ್ಲೈಯಲ್ಲಿ ಜನರಲಿ 2 ಥರ ಇರುತ್ತೆ, ಎಲ್ಲರಿಗೂ ಗೊತ್ತಿರುತ್ತೆ. ಪ್ಯಾರಾಸಿಂಪಥೆಟಿಕ್ಕು, ಸಿಂಪಥೆಟಿಕ್ ಅಂತ. ಪ್ಯಾರಾಸಿಂಪಥೆಟಿಕ್ ಈ ಸಪ್ಲೈಡ್ ಬೈ ವೇಗಸ್ ನರ್ವ್, ಮತ್ತು ಸಿಂಪಥೆಟಿಕಲ್ಲಿ ಸ್ಪೈನಲ್ ಸೆಗ್ಮೆಂಟ್ಸ್ ಆಫ್ ನರ್ವ್ ಬರುತ್ತೆ. ಅಲ್ಲಿಂದ T6 ಸೆಗ್ಮೆಂಟಿಂದ T9 ಸೆಗ್ಮೆಂಟ್ವರೆಗೂ ಯಾವುದ್ಯಾವ್ದು ನರ್ವ್ ಇರುತ್ತೆ ಅದೆಲ್ಲ ಸಪ್ಲೈ ಮಾಡುತ್ತೆ. ಇನ್ನು ಅಪ್ಲೈಡ್ ಅನಾಟಮಿ, ಪೆಪ್ಟಿಕ್ ಅಲ್ಸರ್ಸ್ ಅಂದರೆ ಪೆಪ್ಟಿಕ್ ಪಾರ್ಟ್ ಆಫ್ ಒಳಗಡೆ ಲೇಯರ್ ಇರುತ್ತಲ್ವ ಅಲ್ಲಿ ಅಲ್ಸರ್ಸ್ ಆಗುತ್ತೆ. ಮತ್ತು ಕಾರ್ಸಿನೋಮಾ ಅಂದರೆ ಕ್ಯಾನ್ಸರು, ಪೈಲೋರಿಕ್ ಸ್ಟೆನೋಸಿಸ್ ಆಗುತ್ತೆ. ಇದಿಷ್ಟು ಬ್ಲಡ್ ಸಪ್ಲೈ ಆಫ್ ಸ್ಟಮಕ್ಕು, ಮತ್ತು ಲಿಂಫ್ಯಾಟಿಕ್ ಡ್ರೈನೇಜು, ಮತ್ತು ನರ್ವ್ ಸಪ್ಲೈ ಆಫ್ ಸ್ಟಮಕ್ಕು, ಮತ್ತು ಅಪ್ಲೈಡ್ ಅನಾಟಮಿ. ಇಷ್ಟು
ಸ್ಟಮಕ್ನ ಕವರ್ ಮಾಡುತ್ತೆ. ಇದರಲ್ಲಿ 10 ಮಾರ್ಕ್ಸಿಗೆ ಬರಿಬೇಕಂದ್ರೆ ಫುಲ್ ಸ್ಟಮಕ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಎಲ್ಲ ವೀಡಿಯೋಸು. 10 ಮಾರ್ಕ್ಸಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಂಜೆಸ್ಟ್ ಮಾಡಿಕೊಂಡು 10 ಮಾರ್ಕ್ಸ್ಗೆ ಬರೆದ್ರೆ ಸಾಕು. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಫಾರ್ ದೋಷಾದಿ.